ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾಗೌಡ ವ್ಲಾಗ್ಸ್. ನಿಮಗೆಲ್ಲ ಗೊತ್ತಿರೋಂಗೆ 3-4 ದಿನದಿಂದ ತುಂಬಾನೇ ಸುದ್ದಿ ಹರಡಾಡ್ತಿದೆ. ಯಾವ್ದ್ರ ಬಗ್ಗೆಪ್ಪ ಅಂದ್ರೆ ಪುಷ್ಪ 2 ಬಗ್ಗೆ. ಸೊ ಇವತ್ತು ನಾವು ಕೂಡ ಅದ್ರ ಬಗ್ಗೆ ಮಾತಾಡೋಣ. ಸೊ ಬನ್ನಿ. ಇವತ್ತು ಬಂದ್ಬಿಟ್ಟು 2 ವಿಷಯದ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಕರ್ನಾಟಕ ಕಾಂಟ್ರವರ್ಸಿ ವಿತ್ ಪುಷ್ಪ 2, ಅದ್ರ ಜೊತೆ ಮೂವಿದು ಪಾಸಿಟಿವ್ ನೆಗೆಟಿವ್ ಶೇಡ್ಸ್ ಎರಡು ನೋಡ್ಕೊ ಬರೋಣ. ಮೊದಲಿಗೆ ನಾನು ಈ ಮೂವಿ ತರನೇ ನೋಡಿದ್ದೀನಿ. ಸೊ ನಮ್ಮ ಕರ್ನಾಟಕ ಜನ ಯಾಕೆ ಪುಷ್ಪ 2ಗೆ ಇಷ್ಟೊಂದು ಅಪೋಸ್ ಮಾಡ್ತಿರೋ ಅನ್ನೋದಕ್ಕೆ ರೀಸನ್ಸ್ ಕೊಡ್ತೀನಿ ನೋಡಿ. ಫಸ್ಟ್ ಒನ್ ಬಂದ್ಬಿಟ್ಟು ನಮ್ಮ ಕನ್ನಡ ಮೂವೀಸ್ಗೆ ಯಾವುದೂ ಸರಿಯಾಗಿರೋ ಸ್ಕ್ರೀನ್ಸ್ಗಳು ಕೊಡ್ತಾ ಇಲ್ಲ ಆಂಧ್ರ ಪ್ರದೇಶಲ್ಲಿ, ಅದು ಒಂದು ರೀಸನು. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಅಲ್ಲು ಅರ್ಜುನ್ ಅವರು ಮೂವಿ ಪ್ರಮೋಷನ್ಸ್ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಚೆನ್ನೈಗೆ ಹೋಗಿರ್ತಾರೆ, ಕೊಚ್ಚಿನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರವ್ರ ಭಾಷೆ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ ಪ್ರಮೋಷನ್ ಮಾಡ್ತಾರೆ ಮೂವಿ ಬಗ್ಗೆ. ಬಟ್ ನಮ್ಮ ಕರ್ನಾಟಕನ ಮರ್ತೋಗ್ಬಿಟ್ರಾ? ಯಾಕಂದ್ರೆ ನಾವು ಅವ್ರ ಪಕ್ಕನೇ ಇದೀವಿ, ನಮ್ಮನ್ನ ಯಾಕೆ ಮರ್ತೋದ್ರು ಅನ್ನೋದೇ ನಮ್ಮ ಕನ್ನಡದವ್ರಿಗೆ ಕೋಪ ಬಂದಿರೋದು. ನಮ್ಮ ಕನ್ನಡಿಗರದು ಒಂದು ನ್ಯಾಯ ಇದೆಯಲ್ವಾ, ಅದಕ್ಕೂ ಬೆಲೆ ಕೊಡಬೇಕು. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ಇದ್ರ ಜೊತೆ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಉಲ್ಲೇಖನೆ ಮಾಡಿದ್ದಾರೆ ಅಂತಾನು ಕಂಪ್ಲೇಂಟ್ ಕೊಡ್ತಾರೆ. ಯಾರಪ್ಪ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯವರೇ ಕಂಪ್ಲೇಂಟ್ ಕೊಡ್ತಾರೆ. ಏನಕ್ಕೆ ಕಂಪ್ಲೇಂಟು ಅಂತಂದ್ರೆ ಮೂವೀಸ್ ನ ಬಂದ್ಬಿಟ್ಟು ಅವ್ರು ಇಷ್ಟ ಬಂದಿರೋ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದಾರೆ, ಅಂದ್ರೆ ಮಿಡ್ ನೈಟ್ ಶೋಸ್ ಎಲ್ಲ ರಿಲೀಸ್ ಮಾಡ್ತಾ ಇದಾರೆ. ಆಸ್ ಪರ್ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಇದ್ರ ಪ್ರಕಾರ ಯಾವುದೇ ಮೂವಿ ಆದ್ರೂ 6:30 ಮೇಲೆ ರಿಲೀಸ್ ಮಾಡಬೇಕು. ಬಟ್ ಪುಷ್ಪ 2 ಬಂದ್ಬಿಟ್ಟು 3 ಗಂಟೆಯಿಂದಾನೇ ರಿಲೀಸ್ ಮಾಡ್ತಾ ಇದಾರೆ. ಜೊತೆಗೆ ಸಾಲದು ಅಂದ್ಬಿಟ್ಟು ತುಂಬಾನೇ ಪ್ರೈಸಸ್ ನ ತಗೊಂತಾ ಇದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ತರ ಹೈ ಪ್ರೈಸಸ್ ಮಾಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಪೊಲೀಸರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಶೋಸ್ ನ ಯಾವುದೇ ಮಿಡ್ ನೈಟ್ ಶೋಸ್ ಇರುತ್ತೆ, 3 ಗಂಟೆಯಿಂದ 6 ಗಂಟೆ ಒಳಗಡೆ ಶೋಸ್ ಇರುತ್ತೆ, ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡ್ಬಿಟ್ಟು 6 ಗಂಟೆ ಮೇಲೆ ರಿಲೀಸ್ ಮಾಡ್ಕೊಳ್ಳಿ ಅಂತಾನು ಪರ್ಮಿಷನ್ ಕೊಡ್ತಾರೆ. ಇದಿಷ್ಟು ಬಂದ್ಬಿಟ್ಟು ಕಾಂಟ್ರವರ್ಸಿ ಬಗ್ಗೆ ಆಯ್ತು. ನಾನೀಗ ಮೂವಿದು ಪಾಸಿಟಿವ್ ಮತ್ತೆ ನೆಗೆಟಿವ್ ಶೇಡ್ಸ್ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ಅದರಲ್ಲಿ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಅದ್ರಲ್ಲಿ ಫಸ್ಟ್ ಒನ್ ತಗೊಂಡಂಗಿದ್ರೆ ನಾನು ಅಲ್ಲು ಅರ್ಜುನ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡ್ತೀನಿ. ಅವ್ರದ್ದು ಆಕ್ಟಿಂಗ್ ಆಗಲಿ, ಸ್ಟೈಲ್ ಆಗಲಿ, ಲುಕ್ ಆಗಲಿ, ಡ್ಯಾನ್ಸ್ ಆಗಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಇಷ್ಟ ಆಯ್ತು. ಅವ್ರ ಪಾತ್ರಕ್ಕೆ ಅವ್ರು ಏನು ವ್ಯಾಲ್ಯೂ ಒದಗಿಸ್ಬೇಕು ಅದು ಒದಗಿಸಿದ್ದಾರೆ ಅನಿಸ್ತು ನನಗೆ. ಇದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಫ್ಯಾಮಿಲಿ ಎಮೋಷನ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಮೂವಿಯಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋಂಗೆ ಪುಷ್ಪ 1 ಅಲ್ಲಿ ಅಲ್ಲು ಅರ್ಜುನ್ ಅವ್ರು ಬಂದ್ಬಿಟ್ಟು ಫ್ಯಾಮಿಲಿ ಹೆಸರಿಗೋಸ್ಕರ ತುಂಬಾನೇ ಹಂಬಲಿಸ್ತಾ ಇರ್ತಾರೆ. ಸೊ ಅದೇ ಸೀಕ್ವೆನ್ಸ್ ಇಲ್ಲೂ ಕಂಟಿನ್ಯೂ ಮಾಡಿರ್ತಾರೆ. ಜೊತೆಗೆ ಶ್ರೀವಲ್ಲಿ ಅಂದ್ರೆ ನಮ್ಮ ರಶ್ಮಿಕಾ ಮಂದನ ಅವರು ಅಷ್ಟೇನೆ ಟಿಪಿಕಲ್ ಹೌಸ್ ವೈಫ್ ಆಗಿ ಗಂಡನ್ಗೆ ಯಾರು ಏನಾದ್ರು ಬೈದ್ರೆ ಸಹಿಸಲಾರ್ದಿರ ಗಂಡನ್ಗೆ ಸಪೋರ್ಟ್ ಮಾಡ್ಕೊಂಡು ಟಿಪಿಕಲ್ ಹೌಸ್ ವೈಫ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆ ಅಮ್ಮನ್ ಸೆಂಟಿಮೆಂಟ್ ಕೂಡ ಇದೆ. ತಿರ್ಗಾ ಅಲ್ಲು ಅರ್ಜುನ್ ಪುಷ್ಪ ಆಗಿ ಹೆಣ್ಮಕ್ಳಿಗಾಗ್ಲಿ ಇಲ್ಲ ಅವ್ರ ವೈಫ್ಗಾಗ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದಾರೆ. ಸೊ ಇವಾಗ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಹೈಲೈಟ್, ಮೂವಿಗೆ ಹೈಲೈಟ್ ಅನ್ನೋದು ಬಂದ್ಬಿಟ್ಟು ಕಾಳಿಯಮ್ಮನ್ ಡ್ಯಾನ್ಸ್. ಅಲ್ಲು ಅರ್ಜುನ್ ಅವ್ರು ಡ್ಯಾನ್ಸ್ ಮಾಡಿರೋದು ಮಾತ್ರ ತುಂಬಾನೇ ಇಷ್ಟ ಆಯ್ತು ನನಗೆ. ಆ ಸ್ಟೆಪ್ಸ್ ಆಗಲಿ, ಮೇಕಪ್ ಆಗಲಿ, ಪರ್ಫಾರ್ಮೆನ್ಸ್ ಮಾತ್ರ 100 ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಕ್ಯಾಮ್ರಾ ವರ್ಕ್ ಮತ್ತೆ ಗ್ರಾಫಿಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ಗ್ರಾಫಿಕ್ಸ್ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ನಾವು ಹುಡುಗರು ಗೊತ್ತಾಗಲ್ಲ, ಅಷ್ಟು ಕ್ಲೀನ್ ಆಗಿ ಕ್ರಿಸ್ಪ್ ಆಗಿ ಗ್ರಾಫಿಕ್ಸ್ ನ ಮಾಡ್ಕೊಟ್ಟಿದ್ದಾರೆ. ಕ್ಯಾಮ್ರಾ ವರ್ಕು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ DSP ಸರ್ದು ಮ್ಯೂಸಿಕ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. 3 ಸಾಂಗ್ಸ್ ಬಂತು, 3 ಸಾಂಗ್ಸ್ ಕೂಡ ಟ್ರೆಂಡಿಂಗ್ ಅಲ್ಲಿದೆ ಈಗ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಸೊ ಬೇಸಿಕಲಿ ಚೆನ್ನಾಗಿದೆ ಕ್ಯಾಮ್ರಾ ವರ್ಕು. ಸೊ ಫಿಫ್ತ್ ಪಾಯಿಂಟ್ ಮಾತಾಡಂಗಿದ್ರೆ ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಬೋದು ಪುಷ್ಪ ಮತ್ತೆ ಅವ್ರ ಅಣ್ಣ ಇಬ್ರು ಒಂದಾಗ್ತಾರೆ. ಜೊತೆಗೆ ಫ್ಯಾಮಿಲಿ ನೇಮ್ ಕೂಡ ಪುಷ್ಪಗೆ ಕೊಡ್ತಾರೆ ಅವ್ರ ಅಣ್ಣನಿಂದ. ಅವ್ರ ಅಣ್ಣ ಅಕ್ಸೆಪ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲ ವಿಲನ್ಸ್ ಅಂದ್ರೆ ಸಿಂಡಿಕೇಟ್ ಅಲ್ಲಿ ಇರೋಂಥ ಎಲ್ಲ ವಿಲನ್ಸ್ ರಿಯೂನಿಯನ್ ಆಗ್ತಾರೆ, ಎಲ್ಲ ಒಟ್ಟಿಗೆ ಸೇರ್ಕೊಂತಾರೆ ಪುಷ್ಪಗೆ ಏನಾದ್ರು ಮಾಡ್ಬೇಕು ಅಂತ. ರಿಯೂನಿಯನ್ ಅಲ್ಲಿ ನಮ್ ಧನಂಜಯ್ ಕೂಡ ತೋರಿಸಿದ್ದಾರೆ, ಅದೊಂದು ಸಖತ್ ಖುಷಿ ಆಯ್ತು. ಅಂದ್ರೆ 1 ಸೆಕೆಂಡ್ ಇಲ್ಲ 2 ಸೆಕೆಂಡ್ಸ್ ಬಂದೋಗ್ಬೋದು, ಬಟ್ ತುಂಬಾನೇ ಖುಷಿ ಆಯ್ತು ನಮ್ ಡಾಲಿನ ಅಲ್ಲಿ ನೋಡಿ. ಅದ್ರ ಜೊತೆಗೆ ಲಾಸ್ಟ್ ಸೀನ್ ಬಂದ್ಬಿಟ್ಟು ಪುಷ್ಪ ಅವ್ರ ಮನೇಲಿ ಅಂದ್ರೆ ಅವ್ರ ಅಣ್ಣನ ಮಗಳಿಗೆ ಮದ್ವೆ ಆಗ್ತಾ ಇರುತ್ತೆ. ಸೊ ಮದ್ವೆಲಿ ರಿಸೆಪ್ಷನ್ ಅಲ್ಲಿ ನಿಂತಿರ್ತಾರೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ಬಾಂಬ್ ಬ್ಲಾಸ್ಟ್ ಮಾಡಿದ್ ಯಾರು ಅನ್ನೋ ಕ್ವೆಶನ್ ಮಾರ್ಕು. ಸೊ ನಿಮ್ಗೆಲ್ಲ ಗೊತ್ತಿರೋಂಗೆ ಇವಾಗ ಆಲ್ರೆಡಿ ಗಾಸಿಪ್ಸ್ ಓಡಾಡ್ತಾ ಇದೆ, ಅದು ವಿಜಯ್ ದೇವರಕೊಂಡ ಇರ್ಬೋದು ಅಂತ. ಸೊ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಯಾರು ಅಂತ ನೋಡ್ಬೇಕು ಅಂತ. ಇದ್ರ ಜೊತೆಗೆ ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ತೋರಿಸ್ತಾರೆ ಈ ಮೂವಿ ಇಲ್ಲಿಗೆ ಸ್ಟಾಪ್ ಇಲ್ಲ, ಪುಷ್ಪ 3 ಕೂಡ ಇದೆ ಅಂತ. ಸೊ ಇದಿಷ್ಟು ಬಂದು ಪಾಸಿಟಿವ್ ಶೇಡ್ಸ್ ಬಗ್ಗೆ ಮಾತಾಡಿದೆ. ಈಗ ನೆಗೆಟಿವ್ ಶೇಡ್ಸ್ ಹೋಗೋಣ. ನೆಗೆಟಿವ್ ಶೇಡ್ಸ್ ಅಲ್ಲಿ ಏನೇನಿದೆ ನೋಡೋಣ ಬನ್ನಿ, ಲುಕ್ ಪಾಯಿಂಟ್ಸ್. ಈಗ ಮೂವಿದು ನೆಗೆಟಿವ್ ಶೇಡ್ಸ್ ಬಗ್ಗೆ ಮಾತಾಡೋಣ.
ಅದ್ರಲ್ಲಿ ಮೊದಲು ಪಾಯಿಂಟ್ ತಗೋಬೇಕು ಅಂದ್ರೆ ಕನೆಕ್ಷನ್ ಬಿಟ್ವೀನ್ ಪುಷ್ಪ 1 ಪುಷ್ಪ 2 ಬಗ್ಗೆ ಅಷ್ಟು ಕ್ಲಾರಿಟಿ ಕೊಟ್ಟಿಲ್ಲ ನಮಗೆ, ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಪುಷ್ಪ 1 ಅಲ್ಲಿ ನೋಡ್ಬೋದು ಮ್ಯಾರೇಜ್ ಸೀನ್ಗೆ ಎಂಡ್ ಮಾಡಿರ್ತಾರೆ. ಪುಷ್ಪ 2 ಅಲ್ಲಿ ಬಂದ್ಬಿಟ್ಟು ಜಪಾನ್ ಕಂಟೈನರ್ ಪೋರ್ಟ್ ಅಲ್ಲಿ ಇರ್ತಾರೆ, ಅಲ್ಲಿ ಬಂದು ಸ್ವಲ್ಪ ಫೈಟ್ಸ್ ಆಗುತ್ತೆ, ತಿರ್ಗಾ ಗನ್ ಶೂಟ್ ಆಗುತ್ತೆ. ಗನ್ ಶೂಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹಾರ್ಟ್ ಹೊಡಿತಾರೆ, ಪುಷ್ಪ ಹಾರ್ಟ್ಗೆ. ಪುಷ್ಪ ಬಂದು ಸಮುದ್ರದಲ್ಲಿ ಬಿದ್ದೋಗ್ತಾರೆ. ಈಗ ಕ್ವಶನ್ ಬಂದ್ಬಿಟ್ಟು ಪುಷ್ಪ ಸತ್ತೋಗಿದಾರ. ಸೊ ಪುಷ್ಪ ಸತ್ತೋಗಿದ್ರೆ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಈ ಸ್ಟೋರೀಸ್ ಎಲ್ಲ ರನ್ ಆಗುತ್ತೆ, ಅಲ್ಲಿಂದ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಅಲ್ಲಿ ಕ್ಲಾರಿಟಿ ಸಿಕ್ಲ. ಜೊತೆಗೆ ನಿಮ್ಗೆ ಆಲ್ರೆಡಿ ನಾನು ಪಾಸಿಟಿವ್ ಶೇರ್ಸ್ ಅಲ್ಲಿ ಹೇಳಿದೆ ಬಾಂಬ್ ಬ್ಲಾಸ್ಟ್ ಬಗ್ಗೆ. ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಯಾರು ಸತ್ತೋದ್ರು, ಪುಷ್ಪ ಸತ್ತಿದಾರ, ಶ್ರೀವಲ್ಲಿ ಸತ್ತಿದಾರ, ಇಲ್ಲ ಅವ್ರ ಅಮ್ಮ ಸತ್ತಿದಾರ ಗೊತ್ತಿಲ್ಲ ನಮಗೆ. ಬಟ್ ಗ್ರ್ಯಾಂಡ್ ಆಗಿ ಒಂದು ಫ್ಯೂನಲ್ ನಡೆಯುತ್ತೆ, ಎಲ್ಲರೂ ಕ್ವೆಶನ್ ಮಾಡ್ತಾ ಇದ್ದಾರೆ ಯಾರು ಇರ್ಬೋದು ಅದು ಅಂತ. ಬಿಕಾಸ್ ಅಲ್ಲಿ ಎಲ್ಲ ಸಿಂಡಿಕೇಟ್ ವಿಲನ್ಸ್ ಇರ್ತಾರೆ, CM ಕೂಡ ಬಂದಿರ್ತಾರೆ, ಬಟ್ ಪುಷ್ಪ ಫ್ಯಾಮಿಲಿ ಕಾಣಿಸಲ್ಲ. ಅದಕ್ಕೋಸ್ಕರ ಅಲ್ಲೊಂದು ಕ್ವೆಶನ್ ಮಾರ್ಕ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಮೂವಿ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. 3.5 ಅವರ್ ಮೂವಿ ಇದೆ. ಆ 3.5 ಅವರ್ ಮೂವಿಯಲ್ಲಿ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ತುಂಬಾನೇ ಲ್ಯಾಗ್ ಮಾಡ್ತಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ಅಂದ್ರೆ ಅವ್ರ ಅಣ್ಣನ ಮಗಳನ್ನ ಕಿಡ್ನಾಪ್ ಮಾಡಿ ಸೀನೇ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಅರ್ಧ ಮೂವಿ ಅದನ್ನೇ ತೋರಿಸ್ಬಿಟ್ಟಿರ್ತಾರೆ ನಮಗೆ. ಸೊ ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಸೊ ಈ ಲ್ಯಾಗ್ ಯಾಕೆ ಮಾಡಿರ್ತಾರೆ ಅಂದ್ರೆ ಪುಷ್ಪ 3 ಕಂಟಿನ್ಯೂಷನ್ ಇದೆ ಅಂತ ತೋರ್ಸೋಕ್ಕೋಸ್ಕರ ತುಂಬಾನೇ ಡ್ರ್ಯಾಗ್ ಮಾಡ್ಬಿಟ್ರು ಅನ್ಸುತ್ತೆ ಮೂವಿ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ವಿಲನ್ಸ್ ಬಗ್ಗೆ ಮಾತಾಡ್ತೀನಿ. ವಿಲನ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಸುನಿಲ್ ಅವ್ರ ಬಗ್ಗೆ ಮಾತಾಡ್ತೀನಿ. ಪುಷ್ಪ 1 ಅಲ್ಲಿ ಅವ್ರಿಗೆ ತುಂಬಾನೇ ಡೈಲಾಗ್ ಡೆಲಿವರೀಸ್ ಇತ್ತು, ಬಟ್ ಪುಷ್ಪ 2 ಅಲ್ಲಿ ಅಷ್ಟು ಡೈಲಾಗ್ ಡೆಲಿವರೀಸ್ ಇದ್ದಿಲ್ಲ. ಅವ್ರ ಬದಲು ಅವ್ರ ವೈಫ್ ಓವರ್ಲ್ಯಾಪ್ ಮಾಡ್ತಾ ಇದ್ರು. ಸೊ ಇವ್ರು ಬರೋರು ಸುಮ್ಮನೆ ನಿಂತ್ಕೊಂಡು ಹೋಗೋರು. ಸೊ ಅವ್ರನ್ನ ಪ್ರಾಪರ್ ಆಗಿ ಯೂಟಿಲೈಸ್ ಮಾಡಿಲ್ಲ ಅನ್ಕೊಂತೀನಿ. ಅದ್ರ ಜೊತೆ ನಮ್ಮ ಫಹದ್ ಫಾಜಿಲ್ ಅವರು ಸೊ ಪೊಲೀಸ್ ಗೆಟಪ್ ಅಲ್ಲಿ ಇರ್ತಾರೆ. ಅವ್ರು ಆಕ್ಚುಲಿ ವಿಲನ್ ಆಗಿರ್ತಾರೆ. ನೀವು ಪುಷ್ಪಗೆ ತುಂಬಾ ಅಪೋಸ್ ಆಗೋದು ಇವ್ರೇನೆ. ಏನೋ ಮಾಡ್ತಾರೆ ಅನ್ಕೊಂತೀವಿ. ಫೈನಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಇಟ್ಕೊಂಡು ತುಂಬಾ ಫನ್ ಮಾಡ್ಬಿಟ್ಟು ಕಾಮಿಡಿನಾಗಿ ಮಾಡ್ಬಿಡ್ತಾರೆ. ಪೊಲೀಸ್ ಹೋಗ್ಬಿಟ್ಟು ಕಾಮಿಡಿನಾಗಿ ಟರ್ನ್ ಆಗ್ಬಿಡ್ತಾರೆ. ಸೊ ನಮ್ಗೆ ಅಲ್ಲೊಂದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ಸ್ತು. ಪ್ರಾಪರ್ ಆಗಿ ಇನ್ನ ಯೂಸ್ ಮಾಡ್ಬೋದಿತ್ತು ಅವ್ರನ್ನ, ಯಾಕಂದ್ರೆ ಅವ್ರ ಆಕ್ಟಿಂಗ್ ಎಲ್ಲ ನಾವು ನೋಡ್ಕೊ ಬಂದಿದ್ವಿ. ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡೋರು, ತುಂಬಾ ಚೆನ್ನಾಗಿರೋ ವಿಲನ್ ತರ ತೋರಿಸಬಹುದಿತ್ತು. ಬಟ್ ಫುಲ್ ಲಾಸ್ಟ್ ಹೋಗ್ತಾ ಕಾಮಿಡಿಯನ್ನಾಗೆ ಮಾಡ್ಬಿಟ್ರು. ಅಲ್ಲಿ ಸ್ವಲ್ಪ ನಮಗೆ ಡ್ರಾಬ್ಯಾಕ್ ಅನ್ಸ್ತು ಆ ವಿಲನ್ ಬಗ್ಗೆ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಐಟಮ್ ಸಾಂಗ್ ಬಗ್ಗೆ ಮಾತಾಡ್ತೀನಿ. ಇವಾಗ ಪುಷ್ಪ 1 ಅಲ್ಲಿ ಎಷ್ಟು ಫೇಮಸ್ ಆಗಿತ್ತು ಸಾಂಗ್, ಹೂ ಅಂಟವ ಮಾಮ ಹೂ ಅಂಟವ ಸಾಂಗ್ ಎಷ್ಟು ಫೇಮಸ್ ಆಗಿತ್ತು, ಎಷ್ಟು ಟ್ರೆಂಡಿಂಗ್ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ 1.5 ಇಯರ್ ಇಲ್ಲ 2 ಇಯರ್ಸ್ ವರ್ಗು ಟ್ರೆಂಡಿಂಗ್ ಆಗೇ ಇತ್ತು. ಯಾರ ಬಾಯಲ್ಲಿ ನೋಡ್ರು ಅದೇ ಸಾಂಗ್ ಬರ್ದು. ಬಟ್ ಪುಷ್ಪ 2 ಅಲ್ಲಿ ಬಂದ್ಬಿಟ್ಟು ಕಿಸಕ್ ಸಾಂಗ್ ಬಂದ್ಬಿಟ್ಟು ಅಷ್ಟು ಟ್ರೆಂಡಿಂಗ್ ಆಗಿಲ್ಲ. ಮತ್ತೆ ನಮಗೆ ಸಮಂತ ಪರ್ಫಾರ್ಮೆನ್ಸ್ಗೂ ಮತ್ತೆ ಶ್ರೀಲೀಲಾ ಪರ್ಫಾರ್ಮೆನ್ಸ್ಗೆ ಕಂಪೇರ್ ಮಾಡೋಕ್ಕೆ ಆಗಿಲ್ಲ. ಯಾಕಂದ್ರೆ ಸಮಂತ ಬಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಮತ್ತೆ ಸಾಂಗು ಅಷ್ಟೇ ಅಷ್ಟು ಟ್ರೆಂಡಿಂಗ್ ಅಲ್ಲಿ ಇತ್ತು. ನನಗಂತೂ ಪರ್ಸನಲಿ ಈ ಸಾಂಗ್ ಏನು ಅಷ್ಟು ಇಷ್ಟ ಆಗಿಲ್ಲ. ಯಾಕಂದ್ರೆ ನಾವು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬಿಟ್ಟು ಈ ಸಾಂಗ್ ನೋಡಿದಾಗ ನಮ್ಗೆ ಅಷ್ಟು ಓಕೆ ಅನ್ಸಿಲ್ಲ ಸಾಂಗು. ನನ್ನ ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತೀನಿ. ಅದ್ರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಬೋಟ್ ಸೀನು. ಸೊ ಸ್ಮಗಲ್ ಆಗಿರೋ ಬೋಟ್ಸ್ ಎಲ್ಲ ಬಂದ್ಬಿಟ್ಟು ಶ್ರೀಲಂಕಾ ಬಾರ್ಡರ್ ದಾಟುತ್ತೆ. ಸೊ ಶ್ರೀಲಂಕಾ ಪೊಲೀಸ್ ಅವ್ರು ಏನು ಮಾಡಲ್ಲ ಬೋಟ್ಸ್ಗೆ, ಬಟ್ ಅದನ್ನ ಚೇಸ್ ಮಾಡ್ಕೊಂಡು ಹೋಗ್ತಿದ್ದ ಇಂಡಿಯನ್ ಪೊಲೀಸ್ಗೆ ಅವ್ರು ಅಲೋನೇ ಮಾಡಲ್ಲ, ಬಾರ್ಡರ್ ದಾಟಕ್ಕೆ ಬಿಡಲ್ಲ. ಸೊ ಅದು ನನಗೇನು ಅಷ್ಟು ಸರಿ ಅನ್ಸಿಲ್ಲ. ನಂಗೆ ಆ ಸೀನ್ ಒಂದು ಸ್ವಲ್ಪ ಅನ್ರಿಯಲಿಸ್ಟಿಕ್ ಅನಿಸ್ತು. ನನ್ನ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪುಷ್ಪ ಫೈಟಿಂಗ್ ಬಗ್ಗೆ. CM ಅವ್ರ ತಮ್ಮನ ಮಗ ಬಂದ್ಬಿಟ್ಟು ಪುಷ್ಪ ಅವ್ರ ಅಣ್ಣನ ಮಗಳನ್ನ ಕಿಡ್ನಾಪ್ ಮಾಡಿರ್ತಾರೆ. ಆಗ ಪುಷ್ಪ ಬಿಡ್ಸ್ಕೊಬರಕ್ ಹೋಗ್ತಾನೆ. ಬಿಡ್ಸ್ಕೊಬರಕ್ ಹೋದಾಗ ವಿಲನ್ಸ್ ಬಂದ್ಬಿಟ್ಟು ರಾಡಲ್ಲಿ ಪುಷ್ಪ ಹೊಡೆದ್ಬಿಡ್ತಾರೆ. ಹೊಡೆದಿದ ತಕ್ಷಣ ಪುಷ್ಪ ಕೆಳಗಡೆ ಬಿದ್ದೋಗ್ತಾನೆ. ಬಿದ್ದಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ವಿಲನ್ಸ್ ಎಲ್ಲ ಕೈ ಕಾಲೆಲ್ಲ ಕಟ್ಟಾಕ್ಬಿಡ್ತಾರೆ. ಸೊ ಆಗ ಅವ್ರ ಅಣ್ಣನ ಮಗಳು ಚಿಕ್ಕಪ್ಪ ಅಂತ ಕರೀತಾಳೆ. ಚಿಕ್ಕಪ್ಪ ಅಂತ ಕರೆದ ತಕ್ಷಣ ಪುಷ್ಪಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗಿದ ತಕ್ಷಣ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಫೈಟ್ ಅಂದ್ರೆ ಜಂಪ್ ಎಲ್ಲ ಹೊಡಿತಾರೆ, ಜೊತೆಗೆ ಹಲ್ಲಲ್ಲಿ ಕಚ್ಚಿ ಸಾಯಿಸ್ತಾರೆ ವಿಲನ್ಸ್ನೆಲ್ಲ. ಅದು ಸ್ವಲ್ಪ ಅನ್ರಿಯಲಿಸ್ಟಿಕ್ ಅನ್ಸ್ತು, ಮತ್ತೆ ಸೈನ್ಸ್ಗೆ ಅಪೋಸ್ ಅನ್ಸ್ತು. ಯಾರಾದ್ರೂ ಒಬ್ಬ ಮನುಷ್ಯ ಹಂಗೆ ಕೈ ಕಾಲು ಕಟ್ಟಿದಾಗ ಎದ್ದು ನಡೆಯೋದೇ ಕಷ್ಟ, ಅದ್ರಲ್ಲಿ ಇವರು ಜಂಪ್ ಎಲ್ಲ ಮಾಡಿ ಎಗ್ರಿ ಕಚ್ಚಿ ಎಲ್ಲ ಮಾಡೋದು ನೋಡಿದ್ರೆ ಸ್ವಲ್ಪ ಅನ್ರಿಯಲಿಸ್ಟಿಕ್ ಅನ್ಸು. ಸೊ ಇಷ್ಟೊತ್ತು ನೀವು ನೋಡಿದ್ರಿ ನಾನು ಪಾಸಿಟಿವ್ ನೆಗೆಟಿವ್ ಶೇಡ್ಸ್ ಬಗ್ಗೆ ಎಲ್ಲ ಮಾತಾಡಿದೆ ಮೂವಿಲಿ. ಇವಾಗ ಮೂವಿನ ನೀವು ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಬಂದ್ಬಿಟ್ಟು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲ ಥರ ಮಿಕ್ಸ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಎಮೋಷನ್ಸ್ ಇದೆ, ಫೈಟಿಂಗ್ ಇದೆ, ಫನ್ ಇದೆ, ಮತ್ತೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ನೋಡೋಂಗಿದ್ರೆ ಹೋಗಿ ನೋಡ್ಕೊ ಬರ್ಬೋದು. ಜೊತೆಗೆ ಪುಷ್ಪ 3 ಕೂಡ ಬರ್ತಿದೆ. ಸೊ ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ತೋರಿಸೋದೇ ಅದೇನೆ ಪುಷ್ಪ 3 ಕೂಡ ಇದೆ ಅಂತ. ಸೊ ಪುಷ್ಪ 3 ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಇದೆ ಅನ್ಕೊಂತೀನಿ. ಇಷ್ಟ ಇದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ఫైర్ కదా, వైల్డ్ ఫైర్.